ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲಿಗೆ ಸ್ವಾಗತ. ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಹೋದಾಗ ಕಾಮನ್ನಾಗಿ ಆರ್ಡ್ರ್ ಮಾಡೋವಂಥ ಒಂದು ರೆಸಿಪಿ ಕ್ಯಾಪ್ಸಿಕಮ್ ಪನ್ನೀರ್ ಮಸಾಲ ಅಂಥದ್ದು. ಸೊ ಮನೆಯಲ್ಲೇ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ತುಂಬ ಸುಲಭವಾದ ಒಂದು ವಿಧಾನ ಇದು. ತುಂಬ ರುಚಿಯಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಇರುತ್ತೋ ಹಾಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಕ್ಯಾಪ್ಸಿಕಮ್ ಪನ್ನೀರ್ ಆನಿಯನ್ ಮಸಾಲಾನ ಮಾಡೋದಕ್ಕೋಸ್ಕರ ಮೊದಲಿಗೆ ನಾನು ಒಂದು ಪ್ಯಾನ್ ತೊಗೊಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟು 1 ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಬಿಟ್ಟು, ಅಂದರೆ ಪೂರ್ತಿ ಸಿಪ್ಪೆಗಳನ್ನು ಈ ಥರ ಓಪನ್ ಮಾಡಿಬಿಟ್ಟು ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನು 1 ಕ್ಯಾಪ್ಸಿಕಮ್ನ ಸೇಮ್ ಅದೇ ಸೈಜಲ್ಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಎರಡೂ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಿಮಗೆ ಕಲರ್ ಚೇಂಜ್ ಆಗಿದ್ದು ಕಾಣಿಸ್ತಾ ಇದೆ ಅಲ್ವಾ? ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕು. ಇದರ ನಂತರ ಮತ್ತೆ ನಾನು ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೀವು ಅದೇ ಪ್ಯಾನಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ನಾನು ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಡಿಫ್ರೆಂಟಾಗಿ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೀವು ಇದ್ರೆ ಆಪ್ಷನಲ್ಲು, ಇಲ್ಲ ಅಂತಂದರೆ ನೀವು ತುಪ್ಪನ ಕೂಡ ಸೇರಿಸ್ಕೋಬೋದು. ಬೆಣ್ಣೆ ಇಲ್ಲದೆ ಇದ್ದರೆ ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ. ಈಗ ಪನ್ನೀರನ್ನು ಸಣ್ಣ ಕ್ಯೂಬ್ಸ್ಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ಅಷ್ಟೇ ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ. ಇದು ಏನಂತಂದ್ರೆ ನಾವಿಲ್ಲಿ ಫ್ರೈ ಮಾಡೋದ್ರಿಂದ ಕ್ಯಾಪ್ಸಿಕಮ್ಮು, ಆನಿಯನು ಹಾಗೆ ಪನ್ನೀರ್ ಫ್ರೈ ಮಾಡೋದ್ರಿಂದ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೇಮ್ ರೆಸ್ಟೋರೆಂಟಲ್ಲಿ ಏನು ಟೇಸ್ಟ್ ಬರುತ್ತಲ್ವ ಆ ಥರ ಕ್ರಿಸ್ಪಿಯಾಗಿ ಒಂಥರ ಸಾಫ್ಟಾಗಿ, ಹೊರಗಡೆಯಿಂದ ಕ್ರಿಸ್ಪಿ, ಒಳಗೆ ಸಾಫ್ಟಾಗಿ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಚೆನ್ನಾಗೇ ಫ್ರೈ ಮಾಡಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಒಂದು ಮಸಾಲ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, ಹಾಗೆ 8 ಕಾಳುಮೆಣಸು, 1 ಸಣ್ಣ ಚಕ್ಕೆಯ ಪೀಸು, 2 ಲವಂಗ, 1 ಪಲಾವ್ ಎಲೆ, 4ರಿಂದ 5 ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದಷ್ಟು ಕೆಂಪು ಮೆಣಸು, ಬ್ಯಾಡಗೆ ಮೆಣಸು, ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ. ಇವನ್ನಿಷ್ಟು ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟು ಸ್ವಲ್ಪ ಗರ್ಗರಿಯಾಗಿ ಆಗೋ ಹಾಗೆ ಎಣ್ಣೆ ಇಲ್ಲದೇ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗೇ ಅದು ಫ್ರೈ ಆದಮೇಲೆ ತಣ್ಣಗೆ ಮಾಡ್ಕೊಳ್ಳಿ. ಹಾಗೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೀರನ್ನು ಇಲ್ಲದೆ ಈ ಥರ ಪೌಡ್ರಾಗಿ ಮಾಡಿಟ್ಕೊಳ್ಳಿ. ನಂತರ ಈಗಾಗಲೇ ನಾನು ಪನ್ನೀರ್ ಫ್ರೈ ಮಾಡಿರೋಂಥ ಪ್ಯಾನಲ್ಲೇ ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳು ಒಂದು 8ರಿಂದ 10 ಇರ್ಬೋದು, ಹಾಗೆ ಒಂದು ಸಣ್ಣ ಪೀಸ್ ಅಂತ ಶುಂಠಿ ಇದನ್ನು ತೊಗೊಂಡಿದ್ದೀನಿ. ಇದ್ರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅದಕ್ಕೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಹಾಗೆ ಎಣ್ಣೆ ಸೇರಿಸ್ಬಿಟ್ಟು ಸಣ್ಣ ಫ್ಲೇಮಲ್ಲೇ ಫ್ರೈ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ. 1 ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋವಂಥದ್ದು. ಇವಿಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನು ಹಾಗೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇವೆಲ್ಲ ಮಾಡುವಾಗ ಗ್ಯಾಸ್ ಫ್ಲೇಮು ಸಣ್ಣಕ್ಕೆ ಇರಲಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅದರ ನಂತರ ನಾನು 2 ಟೊಮ್ಯಾಟೋನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಮತ್ತು ಪೂರ್ತಿ ಹೋಗೋ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಬೇಕಾಗತ್ತೆ. ಹಾಗೆ ಸಾಫ್ಟ್ ಕೂಡ ಆಗುತ್ತೆ ಇದು. ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಕೊಂಡು ಪೂರ್ತಿ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಮೊದಲೇ ನಾನು ಈಗಾಗಲೇ ಒಂದು ಅರ್ಧ ಗಂಟೆ ನಾನು ನೆನೆಸಿಟ್ಕೊಂಡಿರೋಂಥ ಗೋಡಂಬಿ ಹಾಲಲ್ಲಿ ನೆನೆಸಿಟ್ಕೊಂಡಿರೋಂಥದ್ದು. ಸೊ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸೋದೇನಂತಂದರೆ ಥಿಕ್ ಪೇಸ್ಟು, ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ. ಇದು ಆಪ್ಷನಲ್ಲು, ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಸೊ ಈಗ ಅದನ್ನು ರುಬ್ಬಿ ಮಸಾಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟು. ಹಾಗೆ ಅದೇ ಪ್ಯಾನಲ್ಲಿ ನಾನು ಸ್ವಲ್ಪ ಬೆಣ್ಣೆನ ಕೂಡ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಅದರ ನಂತರ ನಾವೀಗ ಏನು ಮಸಾಲ ಮಾಡಿರ್ತೀವೋ ಅದನ್ನು ಸ್ವಲ್ಪ ಹಾಕ್ಕೊಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲ ಏನಿದೆ ಇದಕ್ಕೆ ನಾನು ಗೋಡಂಬಿನ ಕೂಡ ಸೇರಿಸಿರೋದ್ರಿಂದ ಸ್ವಲ್ಪ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಬಿಟ್ಟು ಪೂರ್ತಿ ಇದು ಗಟ್ಟಿ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 10 ನಿಮಿಷ ಅದನ್ನು ಮುಚ್ಚಳನ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿಸಿ ಅದರ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ನೀವು ಇದು ಏನು ಕುದಿಸಿರ್ತೀರಲ್ವ, ಸೊ ಇದ್ರ ಮೇಲೆ ಇದು ಫ್ಲೇವರು, ಟೆಕ್ಸ್ಚರು ಎಲ್ಲ ಬರುತ್ತೆ. ಸೊ ಇದು ಚೆನ್ನಾಗಿ ಆಗಿದೆ. ಕುದಿ ಬಂದ ಮೇಲೆ ನಾನು ಈಗಾಗಲೇ ಮಾಡ್ಕೊಂಡಿರೋಂಥ ಪೌಡ್ರ್ ಏನಿದೆ ಅದನ್ನು ಸೇರಿಸ್ತಾ ಇದ್ದೀನಿ. ಇದು ನಿಮಗೆ ಸ್ವಲ್ಪ ಲೆಂತಾಗಿ ಅನಿಸುತ್ತೆ ಅಂತಂದರೆ ಮತ್ತೊಂದು ಆಪ್ಷನ್ ಇದೆ. ಏನಂತಂದರೆ ನೀವು ಚಿಲ್ಲಿ ಪೌಡ್ರು
ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು ಹಾಗೆ ಗರಂ ಮಸಾಲ ಪೌಡ್ರನ್ನ ಇಲ್ಲಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಖಾರನೂ ಚೆನ್ನಾಗಿರುತ್ತೆ ಮತ್ತು ಕಲರ್ ಕೂಡ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಸೇರಿಸ್ಬಿಟ್ಟು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನಾನು ರುಚಿಗೆ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೋಡ್ಕೊಬಿಟ್ಟು ಉಪ್ಪನ್ನು ಸೇರಿಸಿ. ಉಪ್ಪನ್ನು ಸೇರಿಸಿದ ಮೇಲೆ ನೋಡಿ ಇದು ಗಟ್ಟಿ ಕನ್ಸಿಸ್ಟೆನ್ಸಿ ಬಂದಿದೆ ಅಲ್ವಾ. ಸೊ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಮಗೆ ಯಾವ ಥರ ಬೇಕು ಅದು ಟೆಕ್ಸ್ಚರ್ ನಿಮಗೆ ಸ್ವಲ್ಪ ಸೆಮಿ ತಿಕ್ ಬೇಕು ಇಲ್ಲ ಸ್ವಲ್ಪ ಜಾಸ್ತಿ ತೆಳುವಾಗಿ ಬೇಕು ಅಂತ ನೋಡಿಬಿಟ್ಟು ಸೇರಿಸ್ಕೊಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಈಗಾಗಲೇ ರೆಸ್ಟೋರೆಂಟಲ್ಲೆಲ್ಲ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲೇ ಕೊಡ್ತಾರೆ. ಸೊ ನಮಗೆ ಜಾಸ್ತಿ ಬೇಕು ಗ್ರೇವಿ ಅಂತಂದರೆ ಅದ್ರ ಟೇಸ್ಟಿಗೆ ಅನುಗುಣವಾಗಿ ನಿಮಗೆ ಮಾಡ್ಕೊಳ್ಳಿ. ಅದ್ರ ನಂತರ ನಾವು ಈಗಾಗಲೇ ಫ್ರೈ ಮಾಡಿರೋಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಸೇರಿಸ್ಬಿಟ್ಟು ಇದು ಇಲ್ಲಿ ಏನಂತಂದರೆ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಮಾತ್ರ ಸ್ವಲ್ಪ ಬೇಯಿಸಬೇಕಾಗತ್ತೆ. ಸೊ ಈಗ ಈ ಮಸಾಲದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು 3-4 ನಿಮಿಷ ಇಲ್ಲೊಂದು 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಸೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ಚೆನ್ನಾಗಿ ಬೇಯುತ್ತೆ ಮಸಾಲದಲ್ಲಿ. ಹಾಗೆ ನೆಕ್ಸ್ಟು ಕೊನೆಗೆ ನಾವು ಪನ್ನೀರನ್ನು ಸೇರಿಸ್ಬೇಕಾಗತ್ತೆ. ಈಗಾಗಲೇ ನಾವು ಫ್ರೈ ಮಾಡಿರೋವಂಥ ಪನ್ನೀರು. ಹಾಗೆ ನಾವು ಜಾಸ್ತಿ ಬೇಯಿಸಿಬಿಟ್ರೆ ಪನ್ನೀರನ್ನು ಸಾಫ್ಟಾಗಿ ಬರೋದಿಲ್ಲ, ಒಂಥರ ಗಟ್ಟಿ ಆದಂಗೆ ಆಗಿಬಿಡುತ್ತೆ. ಸೊ ಜಾಸ್ತಿ ಹೊತ್ತು ಬೇಯಿಸೋದು ಅಗತ್ಯ ಇಲ್ಲ. ಇಲ್ಲಿ ಕೊನೆಗೆ ಹಾಕಿಬಿಟ್ಟು ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಒಂದು ಸ್ವಲ್ಪ ಬಿಸಿ ಇರುವಾಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ತುಂಬ ರುಚಿಯಾಗಿರುತ್ತೆ. ನೋಡಿ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ. ಈ ಮಸಾಲಾನ ನೀವು ಪರೋಟ ಚಪಾತಿಗಳೊಂದಿಗೆ ಸರ್ವ್ ಮಾಡ್ಬೋದು. ತುಂಬಾ ರಿಚ್ ಆಗಿ ತುಂಬಾ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ. ಹಾಗೆ ಮತ್ತೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.